ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ್ದು ಎನ್ನಲಾದಂಥ ವಿಡಿಯೋ ಬಿಡುಗಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಇದೆ ಅಂತ ವಕೀಲ ದೇವರಾಜೇಗೌಡ ಆರೋಪ ಮಾಡಿದರು. ಈ ಬೆನ್ನಲ್ಲೇ ಡಿ.ಸಿ.ಎಂ ಡಿ.ಕೆ.ಶಿ ಮತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪೋಸ್ಟರ್ಗಳು ಅಲ್ಲಲ್ಲಿ ಕಾಣಿಸೋದಕ್ಕೆ ಶುರುವಾಗಿದೆ. ಮತ್ತೊಂದು ಕಡೆ ವಕೀಲ ದೇವರಾಜೇಗೌಡ ಅವರ ಆರೋಪವನ್ನು ಎಲ್.ಆರ್. ಶಿವರಾಮೇಗೌಡ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅಲ್ಲಗಳೆದಿದ್ದಾರೆ. ಕಥಾನಾಯಕರೇ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ರಾಜಕೀಯಕ್ಕೋಸ್ಕರ ಹೆಣ್ಣು ಮಕ್ಕಳ ಫೋಟೋವನ್ನೇ ಮಾರಾಟಕ್ಕಿಟ್ಟ ಲುಲು ಕುಮಾರ, ಹುಡುಗಿಯರ ವಿಡಿಯೋವನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುವವನು. ಅಂದಹಾಗೆ ಇಂತಹ ಪೋಸ್ಟರ್ಗಳು ಕಂಡು ಬಂದಿದ್ದು ರಾಜಧಾನಿ ಬೆಂಗಳೂರಲ್ಲಿ. ವಕೀಲ ದೇವರಾಜೇಗೌಡ ಆಡಿಯೋ ಬಿಡುಗಡೆ ಬೆನ್ನಲ್ಲೇ ಬೆಂಗಳೂರಿನ ವಿವಿಧೆಡೆ ಇಂತಹ ಪೋಸ್ಟರ್ಗಳು ಕಿಡಿ ಹೊತ್ತಿಸಿವೆ. ಬೆಂಗಳೂರಲ್ಲಿ ಡಿ.ಸಿ.ಎಂ ಡಿ.ಕೆ.ಶಿ ವಿರುದ್ಧ ಪೋಸ್ಟರ್, ಡಿ.ಕೆ.ಶಿ ಸಿದ್ದರಾಮಯ್ಯ ಫೋಟೋ ಅಂಟಿಸಿ ಆಕ್ರೋಶ. ಹಾಸನ ಅಶ್ಲೀಲ ಹಗರಣದ ಬೆನ್ನಲ್ಲೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಪೋಸ್ಟರ್ಗಳು ಪ್ರತ್ಯಕ್ಷವಾಗಿವೆ. ಬೆಂಗಳೂರಿನ ವಿವಿಧೆಡೆ ಡಿ.ಸಿ.ಎಂ ಡಿ.ಕೆ.ಶಿ ವಿರುದ್ಧ ಪೋಸ್ಟರ್ ಅಂಟಿಸಲಾಗಿದೆ. ಡಿ.ಕೆ.ಶಿ ರಾಜಕೀಯ ವ್ಯಭಿಚಾರಿ ಎಂದು ಪೋಸ್ಟರ್ ಹಾಕಲಾಗಿದೆ. ಹೆಣ್ಣು ಮಕ್ಕಳ ಫೋಟೋ ಬಳಸಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಗಲ್ಲಿಗಳಲ್ಲಿ ರಾತ್ರೋರಾತ್ರಿ ಪೋಸ್ಟರ್ಸ್ ಪ್ರತ್ಯಕ್ಷವಾಗಿವೆ. ಪೋಸ್ಟರ್ ನಲ್ಲಿ ಡಿ.ಕೆ.ಶಿ ಜೊತೆ ಸಿದ್ದರಾಮಯ್ಯ ಫೋಟೋಗಳನ್ನು ಬಳಕೆ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿ, ಲುಲು ಮಾಲ್ ಸೇರಿ ಹಲವೆಡೆ ಪೋಸ್ಟರ್ಗಳು ತಲೆ ಎತ್ತಿವೆ. ಪೋಸ್ಟರ್ ಅಂಟಿಸಿರುವುದರ ಸಂಬಂಧ ಪೊಲೀಸರು ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ. ಡಿ.ಕೆ.ಶಿಗೂ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ದೇವರಾಜೇಗೌಡ ಆರೋಪಕ್ಕೆ ಶಿವರಾಮೇಗೌಡ ತಿರುಗೇಟು. ಇನ್ನು ದೇವರಾಜೇಗೌಡ ನಿನ್ನೆ ರಿಲೀಸ್ ಮಾಡಿದ ಆಡಿಯೋದಲ್ಲಿ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಹೆಸರು ಕೂಡ ಬಂದು ಹೋಗಿದೆ. ಆರೋಪದ ಬೆನ್ನಲ್ಲೇ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯಿಸಿರೋ ಎಲ್.ಆರ್. ಶಿವರಾಮೇಗೌಡ, ಡಿ.ಕೆ.ಶಿಗೂ ನನಗೂ ಈ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ, ಇದು ಬಿಜೆಪಿ ನಾಯಕರ ಷಡ್ಯಂತ್ರ ಅಂತ ತಿರುಗೇಟು ನೀಡಿದ್ದಾರೆ. ನನಗೆ ಬಿಜೆಪಿಯವರು ಇದನ್ನು ಬಿಡುಗಡೆ ಮಾಡಿ ಅಂತ ಹೇಳಿದರು ಮತ್ತು ಕುಮಾರಸ್ವಾಮಿ ಅವ್ರ ಹತ್ರಕ್ಕೂ ನಾನು ಭೇಟಿ ಮಾಡಿದ್ದೆ. ಅವರು ಬಿಡುಗಡೆ ಮಾಡಿದ್ದಾನೆ, ಯಾವಾಗ ಇಟ್ಕೊಂಡಿದ್ದೀರಿ ಅಂತ ಹೇಳಿದರು. ಅಂತ ನಾನು ಅದಕ್ಕೆ ಬಿಡುಗಡೆ ಮಾಡಿದ್ದೀನಿ ಅಂತ ಇವನೇ ಹೇಳ್ದನು. ಯಾರು? ದೇವರಾಜೇಗೌಡನೇ ಹೇಳ್ದನು. ಡಿ.ಕೆ. ಅವರು ಇದಕ್ಕೆ ಸಂಬಂಧವೇ ಇಲ್ಲ. ಡಿ.ಕೆ. ಅವರು ಇವನು ಕರ್ಕಂಬ ಅಂತಲೂ ಹೇಳಲಿಲ್ಲ. ನಾನೇ ಇವನು ನನಗೂ ಮೊದಲಿಂದ ಪರಿಚಯ ಏನಿಲ್ಲ. ಇವನೇ ದೇವರಾಜೇಗೌಡನೇ 2 ವರ್ಷದಿಂದ ಹೋರಾಟ ಮಾಡ್ತಾವನೆ. ನಂದು CD ಇದೆ, ವಿಡಿಯೋ ಇದೆ, ಅಶ್ಲೀಲ ಇದೆ, ರೇವಣ್ಣ ನಿನಗೆ ಬುದ್ಧಿ ಕಲಿಸ್ತೀನಿ, ನಿನ್ನ ಮಗನ ಆಸ್ತಿ ಹೇಳ್ತಾವನೆ. ಬಿಡುಗಡೆ ಮಾಡಿ ಅಂತ ಯಾರು ಪ್ರಶ್ನೆ ಕೇಳಿದ್ರೆ ಸ್ಟೇ ಇದೆ ಅಂತ ಅವನೇ ಹೇಳ್ತಾವನೆ. ಇಷ್ಟೆಲ್ಲ ಹೇಳ್ಕೊಂಬಂದಾಗ ದೇವೇಗೌಡರವ್ರ ಗಮನ ಹರಿಸ್ಬೇಕಾಗಿತ್ತು, ಕುಮಾರಸ್ವಾಮಿ ಅವರ ಗಮನ ಹರಿಸ್ಬೇಕಾಗಿತ್ತು. ನನ್ನ ವಿರುದ್ಧದ ಆರೋಪ ಸಾಬೀತಾದರೆ ರಾಜಕೀಯ ನಿವೃತ್ತಿ. ದೇವರಾಜೇಗೌಡ ಆರೋಪ ಅಲ್ಲೆಗೆಳೆದ ಶ್ರೇಯಸ್ ಪಟೇಲ್. ಇನ್ನು ದೇವರಾಜೇಗೌಡ ಆಡಿಯೋದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೋಟೆಲ್ನಲ್ಲಿ ಸಂತ್ರಸ್ತರನ್ನು ಭೇಟಿಯಾಗಿದ್ದರು ಎಂಬ ಆರೋಪಕ್ಕೆ ಶ್ರೇಯಸ್ ಪಟೇಲ್ ತಿರುಗೇಟು ನೀಡಿದ್ದಾರೆ. ಆರೋಪ 100ಕ್ಕೆ 100 ಸುಳ್ಳು. ಆರೋಪ ಸಾಬೀತಾದ್ರೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೀನಿ ಅಂತ ಗುಡುಗಿದ್ದಾರೆ. ದಾಖಲೆ ಇಟ್ಕೊಂಡು ಆರೋಪ ಮಾಡಿದ್ರೆ ಆರೋಪಗೊಂದು ಬೆಲೆ ಕೊಡ್ಬೋದಿತ್ತು. ಆರೋಪದ ಬಗ್ಗೆ ನಾವೊಂದು ಸ್ವಲ್ಪ ಕಿವಿ ಕೊಟ್ಟು ಮಾತಾಡ್ಬೋದಾಗಿ. ಅದು ಇಲ್ಲ ಸಲ್ಲದ ಆರೋಪ ಮಾಡಿ ಒಬ್ರು ವೈಯಕ್ತಿಕವಾಗಿ ತೇಜೋವಧೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಕಾನೂನುವಾಗಿ ನಮ್ಮನ್ನ ಒಂದು ಏನಂತ ಹೇಳ್ತಾರಲ್ಲ ಕುಗ್ಸುವಂತ ಕೆಲಸ ಮಾಡಿದ್ದಾರೆ. ಆಮೇಲೆ ಈ ಲೋಕಸಭೆ ಚುನಾವಣೆಯಲ್ಲಿ ನಾವು ಗೆಲ್ತೀವಿ, ಏನೋ ಒಂದು ಅವ್ರ ಹೆಸರಿಗೆ ಕಪ್ಪು ಮಸಿ ಬೆಳಿಬೇಕು ಅನ್ನೋ ಒಂದು ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಬಿಟ್ರೆ ಈ ಆರೋಪ ಖಂಡಿತ 100ಕ್ಕೆ 100 ಶುದ್ಧ ಸುಳ್ಳು. ಬಹಿರಂಗವಾಗಿ ಚರ್ಚೆಗೆ ಬರ್ಲಿ, ನನ್ನ ವಿರುದ್ಧ ಇರುವಂತಹ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ದಾಖಲೆಗಳು ಕೊಡ್ಲಿ, ಸಾಕ್ಷಿ ಕೊಡ್ಲಿ, ಖಂಡಿತವಾಗಿಯೂ ಅವ್ರು ಹೇಳಿದ್ಕೊಂಡು ಬದ್ದಾಗಿರ್ತೀನಿ. ಅದನ್ನ ಬಿಟ್ಬಿಟ್ಟು ಯಾವುದೇ ಆಧಾರ ಸಾಕ್ಷಿಗಳು ಇಲ್ಲದೆ ಇವರು ನನ್ನ ಮೇಲೆ ಆರೋಪ ಮಾಡೋದು ಸರಿ ಇಲ್ಲ. ಮುಂದಿನ ದಿನಗಳಲ್ಲಿ ನಾನು ಸಹ ಇದ್ರ ಬಗ್ಗೆ ನಮ್ಮ ವಕೀಲರುಗಳ ಹತ್ರ ಮಾತಾಡ್ತಾ ಇದ್ದೀನಿ. ಒಟ್ಟಾರೆ ವಕೀಲ ದೇವರಾಜೇಗೌಡ ಆರೋಪವನ್ನ ಡಿ.ಸಿ.ಎಂ ಡಿ.ಕೆ.ಶಿ, ಎಲ್.ಆರ್. ಶಿವರಾಮೇಗೌಡ ಹಾಗೂ ಶ್ರೇಯಸ್ ಪಟೇಲ್ ನಿರಾಕರಿಸಿದ್ದಾರೆ. ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದು ಕಾಲವೇ ಉತ್ತರ ಹೇಳಬೇಕಿದೆ. ಪ್ರಜ್ವಲ್ ಜೊತೆ ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.